ಫ್ರಾಡ್ ಅಂತ ಬರ್ತಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದ್ರೆ ನಿಮಗೆ ಈಗ ಎಲ್ಲರಿಗೂ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಂದ್ರೆ ಗೊತ್ತು. ಆದ್ರೆ ಹೇಗ್ ಮಾಡ್ಬೇಕು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಮಾಹಿತಿ ಇರಲ್ಲ. ಫಸ್ಟ್ ಥಿಂಗ್ ಏನ್ ಮಾಡ್ತೀರಾ, ಆನ್ಲೈನ್ ಅಲ್ಲಿ ಹುಡುಕ್ತೀರಾ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡೋದು, ಹೆಂಗ್ ಮಾಡೋದು ಅಂತ. ಕೆಲವು ಸೋಷಿಯಲ್ ಮೀಡಿಯಾ ಆಪ್ಸ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡಕ್ಕೆ ರೆಡಿ ಇರ್ತಾರೆ ಜನ. ಅಂದ್ರೆ ಲೈಕ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯಾವ್ದನ್ನ ನಿಮ್ಗೆ ಟ್ರೈನಿಂಗ್ ಕೊಡೋ ಸೆಷನ್ ಅದು ಅಂತ ಹೇಳಿ ಬರ್ತಾರೆ. ಅಲ್ಲಿಂದ ತಗೊಂತಿರೋ ಟಿಪ್ಪು ಒಂದೆರಡು ಸತಿ ಇನ್ವೆಸ್ಟ್ ಮಾಡ್ತೀರಾ, ವರ್ಕ್ ಆಗುತ್ತೆ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಲಿಂಕ್ ಕಳಿಸ್ತಾರೆ. ಇದರಲ್ಲಿ ನೀವು ಮಾಡಿದ್ರೆ ನೀವು ಬ್ಲಾಕ್ ಟ್ರೇಡಿಂಗ್ ಮಾಡ್ಬೋದು. IPO ಟ್ರೇಡಿಂಗ್ಸ್ ನಿಮ್ಗೆ ಮೊದಲೇ ಆಫರ್ಸ್ ಸಿಗತ್ತೆ, ಪ್ರೀ ಆಫರ್ಸ್ ಸಿಗತ್ತೆ, ಜಾಸ್ತಿ ಪ್ರಾಫಿಟ್ ಮಾಡ್ಕೋಬಹುದು ಅಂತ ಹೇಳಿ ನಿಮ್ಗೆ ಒಂದು ಆಪ್ ಕಳಿಸ್ತಾರೆ. ಆ ಆಪ್ ನ ಕಳಿಸಿದಾಗ ಅದನ್ನ ಇನ್ಸ್ಟಾಲ್ ಮಾಡಿ ನಿಮ್ ಕೈಲಿ ಬೇರೆ ಬೇರೆ ಅಕೌಂಟ್ಗಳಿಗೆ, ಮ್ಯೂಲ್ ಅಕೌಂಟ್ಗಳಿಗೆ ದುಡ್ಡು ಹಾಕಿಸ್ಕೋತಾರೆ. ಅಂಡ್ ತುಂಬಾ ಜನ ನಮ್ಮಲ್ಲಿ, ನಿಮಗೆ ನಾನೀಗ ಹೇಳ್ತಾ ಇರ್ತಾಗ ಅನ್ನಿಸ್ಬೋದು ಇದು ಏನಿದು ನಾನು ಆಗಲ್ಲ ಅಂತ, ಬಟ್ ತುಂಬಾ ವಿಕ್ಟಿಮ್ಸ್ ಇದ್ದಾರೆ. ಪ್ರತಿ ದಿನ ನಮ್ಗೆ ಅಟ್ಲೀಸ್ಟ್ 2-3 ಕೇಸ್ ಬರುತ್ತೆ. ಮಿನಿಮಮ್ 10 ರಿಂದ 15 ಲಕ್ಷ ಕೋಟಿಗಳ ಗಟ್ಟಲೆ ಕಳ್ಕೊಂಡಿರೋದು ಇದ್ದಾರೆ ಇದರಲ್ಲಿ. ಸೊ ಅದಕ್ಕೆ ಆ ತರ ಆನ್ಲೈನ್ ಆಪ್ಸ್, ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಇಂದ ಯಾವುದೇ ರೀತಿಯಲ್ಲಿ ಯಾವತ್ತೂ ಟಿಪ್ಸ್ ನ ಪಡಿಬೇಡಿ. ನಿಮಗೆ ಈ ತರ ಇನ್ವೆಸ್ಟ್ಮೆಂಟ್ ಟಿಪ್ಸ್ ನ ಸೋಷಿಯಲ್ ಮೀಡಿಯಾ ಆಪ್ಸ್ ಇಂದ ಪಡಿಬೇಡಿ. ಯಾವುದೇ APK ಫೈಲ್ಸ್ ನ ಇನ್ಸ್ಟಾಲ್ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದ್ ತರ ಫ್ರಾಡ್ ಯಾವ್ದಂದ್ರೆ, ಈಗ ಈ ತರ ನೋಡಿ, ನಾನು ಜೆನ್ಯೂನ್ ವೆಬ್ಸೈಟ್ ಇನ್ವೆಸ್ಟ್ ಮಾಡ್ತಾ ಇದೀನಿ ಅಂತ ಹೇಳಿ ಸೆಬಿದು ಎಲ್ಲ ಸರ್ಟಿಫಿಕೇಟ್ ಇರೋಂತ ತೋರಿಸ್ತಾರೆ. ಬಟ್ ಇದನ್ನು ಫೇಕ್. ಇಂತರ ಸರ್ಟಿಫಿಕೇಟ್ ಮಾಡೋದೇನು ಅವ್ರಿಗೆ ಇದಾಗಲ್ಲ, ಇದನ್ನು ಫೇಕ್ ಇರುತ್ತೆ. ಸೊ ಅಂತ ಏನೂ ನಂಬಬಹುದು. ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಮಾಡ್ಬೇಕು. ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ಕೂಡ್ದು. ನೆಕ್ಸ್ಟ್ ಇನ್ನ ಡಿಜಿಟಲ್ ಅರೆಸ್ಟ್. ಎಲ್ಲರಿಗೂ ನಿಮ್ ಫೋನ್ ಕಾಲ್ಸ್ ಅಲ್ಲಿ ಬರುತ್ತಲ್ಲ, ಈಗ ಯಾವುದೇ ರೀತಿ ಪೊಲೀಸು, ಜಡ್ಜು ಅಥವಾ CBI ಅಂತ ಫೋನ್ ಕರೆ ಬಂದ್ರೆ ಆನ್ಸರ್ ಮಾಡಬೇಡಿ, ಅವ್ರಿಗೆ ಇದ್ ಮಾಡ್ಬೇಡಿ ಅಂತ. ಆದ್ರೂನು ಜನ ಇನ್ನ ಆತರ ಡಿಜಿಟಲ್ ಅರೆಸ್ಟ್ ಅಲ್ಲಿ ಇದಾಗ್ತಿದ್ದಾರೆ. ಫಸ್ಟ್ ನಿಮ್ಗೆ ನಾರ್ಮಲ್ ಕಾಲೇ ಬರುತ್ತೆ, ಹೇಳ್ತಾರೆ ಮೇಡಮ್ ನಿಮ್ದು ಈ ಆಧಾರ್ ಕಾರ್ಡ್ ನಿಮ್ದು ಇದು ನಿಮ್ದು ನಂಬರು ಇರುತ್ತೆ ಅವ್ರ ಹತ್ರ. ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೀವ್ ಎಲ್ಲಾ ಕಡೆ ಕೊಟ್ಟಿರ್ತೀರಾ. ಎಲ್ಲಾನ ಹೋಟ್ಲಕ್ ಹೋಗಿದ್ರೆ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ, ಎಷ್ಟೋ ಕಡೆ ನಿಮ್ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಮಾಹಿತಿಗೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಅವ್ರು ಕೇಳ್ತಾರೆ ಇದು ನಿಮ್ದು ಆಧಾರ್ ಕಾರ್ಡಾ, ಇದು ನಿಮ್ ನಂಬರ್ ತಿಳ್ಕೊಂಡು ಅವ್ರುಗಳು ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಈ ತರ ಪಾರ್ಸೆಲ್ ಬಂದಿದೆ, ಅಥವಾ ನಿಮ್ಮ ಫೋನ್ ನ ಯೂಸ್ ಮಾಡಿ ನಿಮಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿದೆ ಅಂತ ಹೇಳಿ ನಿಮ್ಗೆ ಆವಾಗ ಭಯ ಸ್ಟಾರ್ಟ್ ಆಗತ್ತೆ. ಈ ತರ ಯಾವುದೇ ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ. ಅಂದ್ರೆ ನೀವು ಎಲ್ಲೋ ಓಕೆ ಫೈನ್, ನಿಮ್ಗೆ ಅರೆಸ್ಟ್ ಮಾಡಲ್ಲ, ಇಲ್ಲೇ ನಮ್ಮ ಮುಂದೆನೆ ವಿಡಿಯೋ ಕಾಲ್ ಅಲ್ಲಿ ಇರ್ಬೇಕು ನೀವು, ಹಿಂಗೆ ಆ ತರ ಯಾವತ್ತೂ ಅದನ್ನ ನಂಬಕ್ಕಾಗಲ್ಲ. ಯಾಕಂದ್ರೆ ಪೊಲೀಸ್ನವ್ರು ಯಾವತ್ತೂ ಈ ತರ ಡಿಜಿಟಲ್ ಅರೆಸ್ಟ್ ಮಾಡಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಬಂದು ಅದನ್ನ ಬಿಡಿಸಿ, ಅದನ್ನ ಬಿಟ್ಟು ಫೋನ್ ಅಲ್ಲಿ ಅರೆಸ್ಟ್ ಮಾಡುವಂತದ್ದು ಇಂಥದ್ದು ಆಪ್ಷನ್ ಇಲ್ವೇ ಇಲ್ಲ ಯಾವತ್ತೂ. ಸೊ ಯಾವತ್ತು ಡಿಜಿಟಲ್ ಅರೆಸ್ಟ್ ಇದಕ್ಕೆ ಒಳಗಾಗ್ಬೇಡಿ. ಈ ತರ ಎಲ್ಲ ಸರ್ಟಿಫಿಕೇಟ್ಗಳು ಹಾಕ್ತಾರೆ ನಿಮ್ಗೆ. ಹಿಂಗೆ ಸುಪ್ರೀಂ ಕೋರ್ಟ್ ಇಂದ ನಿಮ್ಗೆ ಇದಿದೆ, ಆರ್ಡರ್ ಇದೆ, ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ನಿಮ್ಗೆ ಇದಿದೆ ಅಂತೆಲ್ಲ. ಇದೆಲ್ಲ ನೋಡಿದ್ರೆ ಭಯ ಆಗಕ್ ಶುರು ಆಗುತ್ತೆ ನಿಮ್ಗೆ. ಬಟ್ ಆಲ್ ದೀಸ್ ಆರ್ ಫೇಕ್. ಇದೆಲ್ಲಾನು ಫೇಕ್ ಆಗಿರುತ್ತೆ. ಇನ್ನೊಂದು ಮೋಸ್ಟ್ ಪಾಪ್ಯುಲರ್ ಟೈಪ್ ಆಫ್ ಫ್ರಾಡ್ ಏನಂದ್ರೆ ಜಾಬ್ ಫ್ರಾಡ್. ನಮ್ಮ ಮಹಿಳೆಯರು ಮೇನ್ಲಿ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ. ಯಾಕಂದ್ರೆ ಆದ್ಮೇಲೆ ಏನಾರ ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ ಶುರು ಮಾಡ್ತೀರಾ, ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿವ್ಯೂಸ್ ಕೊಡಿ ಅಂತ ಹೇಳ್ತಾರೆ. ಆಮೇಲಿಂದ ಮುಂದೆ ಪ್ರೀಪೇಡ್ ಕೊಡಿ, ಇಷ್ಟು ಅಮೌಂಟ್ ಕೊಡಿ, ನಿಮ್ ಟಾಸ್ಕ್ ಇದಾಗಿಲ್ಲ ಅಂತ ಹೇಳಿ ಮನಿ ಇದ್ ಮಾಡ್ತಾರೆ. ಇದ್ರಲ್ಲಿ ತುಂಬಾ ಜನ ಇದಾರೆ ಹೂ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಮನಿ. ಈಗ ವಾಟ್ಸ್ಆಪ್ ನಲ್ಲಿ ಡೂಸ್ ಅಂಡ್ ಡೋನ್ಸ್. ಯಾವತ್ತು ನಿಮ್ಗೆ ವಾಟ್ಸ್ಆಪ್ ನಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಹಾಕೊಳ್ಳಿ, ಆಯ್ತಾ. ನಿಮ್ಮ ಕಾಂಟ್ಯಾಕ್ಟ್ ಗ್ರೂಪ್ಸ್ ಬಿಟ್ಟು ಬೇರೆ ಯಾರನ್ನು ನಿಮಗೆ ಗ್ರೂಪ್ಗಳಲ್ಲಿ ಆಡ್ ಮಾಡಕ್ ಬಿಡಬೇಡಿ. ಅದೇ ರೀತಿ ಯಾವುದೇ APK ಫೈಲ್ ನ ವಾಟ್ಸ್ಆಪ್ ಅಲ್ಲಿ ಬರೋದನ್ನ ಡೌನ್ಲೋಡ್ ಮಾಡ್ಕೋಬೇಡಿ, ಅದನ್ನ ಇನ್ಸ್ಟಾಲ್ ಮಾಡಬೇಡಿ ನಿಮ್ ಫೋನ್ಗಳಲ್ಲಿ. ಯಾವುದೇ ಅನ್ನೋನ್ ಸೋರ್ಸ್ ಇಂದ ಬಂದಿರೋ ಲಿಂಕ್ ನ ಪ್ರೆಸ್ ಮಾಡಬೇಡಿ, ಅದರಿಂದ ನಿಮ್ಗೆ ವಾಟ್ಸ್ಆಪ್ ಹ್ಯಾಕ್ ಆಗತ್ತೆ, ಆಮೇಲೆ ಬ್ಲಾಕ್ ಮೇಲ್ ಆಗತ್ತೆ. ಸ್ಪ್ಯಾಮ್ ಕಾಲ್ಸ್ ಮೆಸೇಜ್ಗಳು ಬರುತ್ತಲ್ಲ, ಇದು ಇವ್ರಿಗೆ 10 ಜನಕ್ಕೆ ಕಳ್ಸಿದ್ರೆ ನಿಮ್ಗೆ ಒಂದು ಫ್ರೀ ಆಫರ್ ಸಿಗತ್ತೆ. ಏನ್ ಫ್ರೀ ಆಫರು ಇರಲ್ಲ ಅದ್ರಲ್ಲಿ. ಬರೀ 10 ಗ್ರೂಪ್ ಹೋಗಿ ಯಾರನ್ನ ಓಪನ್ ಮಾಡಿದ್ರೆ ಅವ್ರ ವಾಟ್ಸ್ಆಪ್ ಹ್ಯಾಕ್ ಆಗತ್ತೆ ಅಷ್ಟೇ ಅದು. ಸೊ ಅಂತ ಮೆಸೇಜ್ಗಳು ಯಾವತ್ತು ಫಾರ್ವರ್ಡ್ ಮಾಡಬೇಡಿ, ಅದನ್ನ ಇದ್ ಮಾಡ್ಬೇಡಿ. ಅನ್ನೋನ್ ಗ್ರೂಪ್ಸ್ ಯಾವ್ದನ್ನ ನಿಮ್ಗೆ ಅನ್ನೋನ್ ನಂಬರ್ ಗ್ರೂಪ್ ಗಳಿಗೆ ಆಡ್ ಮಾಡಿದ್ರೆ ಫಸ್ಟ್ ಎಕ್ಸಿಟ್ ಆಗಿ ಅದರಿಂದ. ಅಂತ ಯಾವುದೇ ಗ್ರೂಪ್ ಅಂತೂ ಇರೋ ನೆಸಿಟಿ ಇಲ್ಲ. ಓಕೆ. ಇನ್ನ ಈ ತರ ಸೇಫ್ ನಿಮ್ಮ ಫೋನ್ ಯೂಸ್ ಮಾಡುವಾಗ ತುಂಬಾ ಸೇಫ್ ಆಗಿರ್ಬೇಕು. ಅದರಿಂದಲೇನೆ ಇವಾಗ ಕ್ರೈಮ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನೋಡಿ, 2 ಸ್ಟೆಪ್ ವೆರಿಫಿಕೇಶನ್ ಹೆಂಗೆ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದಿದೆ. ಸೆಟ್ಟಿಂಗ್ಸ್ ಹೋಗಿ, ಅಕೌಂಟ್ಸ್ ಹೋಗಿ, ಅದರಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ನ ಆಕ್ಟಿವೇಟ್ ಮಾಡಿ. ಓಕೆ. ಇದರಿಂದ ನಿಮ್ಗೆ ನಿಮ್ ವಾಟ್ಸ್ಆಪ್ ಸೇಫ್ ಆಗಿರುತ್ತೆ. ಅಂಡ್ ನಿಮ್ಗೆ ಯಾವ್ದನ್ನ ಇನ್ ಕೇಸ್ ಇಷ್ಟಾದ್ಮೇಲೆ ಯಾವಾಗನ ಹ್ಯಾಕ್ ಆಯ್ತು, ನಿಮ್ಗೆ ಸಸ್ಪಿಷನ್ ಇದ್ರೆ ನೀವು ಸೈಬರ್ ಕ್ರೈಮ್ ಸ್ಟೇಷನ್ ಯಾವತ್ತನ ಬರ್ಬೋದು. ಅವರು
ನಿಮಗೆ ಗೈಡ್ ಮಾಡ್ತಾರೆ ಹೇಗೆ ಅದರಿಂದ ಆಚೆ ಬರಬೇಕು ಅಂತ. ನೆಕ್ಸ್ಟ್, ಈಗ 112 ಬಗ್ಗೆ ಗೊತ್ತಿರೋದೆ ಎಲ್ಲರಿಗೂ. 112 ಕರೆ ಮಾಡಿದ್ರೆ ಹೇಗೆ, ನಿಮ್ಗೆ ಎಲ್ಲಾರ್ಗೂ ಏನೋ ನೆಸಿಟಿ ಇದ್ರೆ 10ರಿಂದ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ಎಲ್ಲ ಹೊಯ್ಸಳ ಪೊಲೀಸ್ನವರು ಬರ್ತಾರೆ. ಸೇಫ್ಟಿ ಐಲ್ಯಾಂಡ್ ಇದು ಹೊಸ ಫೀಚರು, ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ನವರು ಅಡಾಪ್ಟ್ ಮಾಡ್ಕೊಂಡ್ರೆ ಒಂದು ಹೊಸ ಫೀಚರ್. ಇದೇನಂದ್ರೆ ಇದು ಬೂತ್ ತರ ಇರುತ್ತೆ ನಿಮ್ ಕ್ಯೋನಿಕ್ಸ್. ಇದರಲ್ಲಿ ಸೇಫ್ಟಿ ಐಲ್ಯಾಂಡ್ ಕ್ಯೋಕ್ಸ್ ಅಂತಾರೆ. ಅಲ್ಲಿ ರೆಡ್ ಕಲರ್ ಬಟನ್ ಕಾಣಿಸ್ತಾ ಇದೆ ಅಲ್ಲ, ಅದು SOS ಬಟನ್ ಅಂತ. ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮ್ ಹತ್ರ ಒಂದು ಫೋನ್ ಇಲ್ಲ, ಏನು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಆತರ ಜಸ್ಟ್ ಪ್ರೆಸ್ ಮಾಡಿದ್ರೆ ವಿತಿನ್ 10 ಸೆಕೆಂಡ್ಸ್ ಯಾರನ್ನ ಪೊಲೀಸ್ನವರು ನಿಮ್ಗೆ ಆನ್ಸರ್ ಮಾಡ್ತಾರೆ. ಅದ್ರ ಸುತ್ತು ನಿಮ್ಗೆ CC ಕ್ಯಾಮ್ರಾನು ಇದೆ, ಅದನ್ನು ಆಕ್ಟಿವೇಟ್ ಆಗತ್ತೆ. ನಿಮ್ಮ ಲೊಕೇಶನ್ ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಜೊತೆಗೆ ಯಾವ್ದನ್ನ ಪೆಟ್ರೋಲ್ ವೆಹಿಕಲ್ ಇದ್ರೆ ಅದಕ್ಕೂ ಕಮ್ಯುನಿಕೇಟ್ ಆಗತ್ತೆ. ವಿತಿನ್ 5 to 10 ಮಿನಿಟ್ಸ್ ನಿಮ್ಮ ಹತ್ರ ನಿಮ್ಮ ಇದ್ರಲ್ಲಿ ಲೊಕೇಶನ್ಗೆ ಪೊಲೀಸ್ನವರು ಬರ್ತಾರೆ. ದಿಸ್ ಇಸ್ ಎಲ್ಲ ನಮ್ಮ ಬೆಂಗಳೂರು ಸಿಟಿನಲ್ಲಿ 50 ಕಡೆ ಹಾಕಿದ್ದಾರೆ. 50 ಕಡೆ, ಅದರಲ್ಲಿ ವೈಟ್ ಫೀಲ್ಡ್ ಡಿವಿಷನ್ ಅಲ್ಲಿ 25 ಕಡೆ ಹಾಕಿದ್ದಾರೆ, ಇನ್ಸ್ಟಾಲ್ ಮಾಡಿದ್ದಾರೆ. ಮೇನ್ಲಿ ಪೀಪಲ್, ಈಗ ಲೇಡೀಸ್ ಯಾರನ್ನ ಒಬ್ರೇ ಹೋಗ್ತಾ ಇದ್ದೀರಾ, ಫೋನ್ ಇಲ್ಲ, ಫೋನ್ ಡೆಡ್ ಆಗಿದೆ ಅಥವಾ ಅಂತದ್ದು, ಇಂಥ ಜಾಗಗಳಲ್ಲಿ ನಿಮ್ಗೆ ಅದನ್ನ ನೀವು ಕಿಯೋಸ್ಕ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಅಸಿಸ್ಟೆನ್ಸ್ಗೆ ಸಪೋರ್ಟ್ ಸಿಗುತ್ತೆ. ಯಾವುದೇ ರೀತಿ ಕಮ್ಯುನಿಕೇಶನ್ ಇಲ್ಲದೆ, ಲೈಕ್ ನಿಮ್ಮ ಹತ್ರ ಫೋನ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾರನ್ನ ಕರೆಯಕ್ಕಾಗಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಇದ್ರು ಈ ಲೊಕೇಶನ್ಸ್ ತಿಳ್ಕೊಳ್ಳಿ. ಸೊ ದಟ್ ನಿಮ್ಗೆ ವೈಟ್ ಫೀಲ್ಡ್ ಹತ್ರನೇ ಎಲ್ಲಾನ, ಈಗ ಕೆಲವು ರೈಲ್ವೆ ಸ್ಟೇಷನ್ ಹತ್ರ, ಕೆಲವು ಮಾಲ್ಗಳ ಹತ್ರ, ವೇರ್ ಯು ಮೈಟ್ ನೀಡ್ ಎಮರ್ಜೆನ್ಸಿ ಅಟ್ ಎನಿ ಟೈಮ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅದನ್ನ ಅಸಿಸ್ಟೆನ್ಸ್ ಬರುತ್ತೆ. ಈ ತರ ಇರುತ್ತೆ ನೋಡಿ ಕಿಯೋಕ್ಸ್. ಈಗ ಒಂದು ಫಾರ್ ಎಕ್ಸಾಂಪಲ್ ನಮ್ ವೈಟ್ ಫೀಲ್ಡ್ KR ಪುರದಲ್ಲಿರೋದು ಮತ್ತೆ ಮಹದೇವಪುರದಲ್ಲಿರುವ ಎರಡರದ್ದು ಫೋಟೋ ಹಾಕಿದೀವಿ ನೋಡಿ. ಈ ತರ ಕಿಯೋಸ್ಕ್ ಇರುತ್ತೆ, ಅದರಲ್ಲಿ ರೆಡ್ ಬಟನ್ ಅಂತಿದ್ರೆ ನಿಮಗೆ ಮೇಲ್ಗಡೆ ಮೈಕ್ ಆಕ್ಟಿವೇಟ್ ಆಗುತ್ತೆ. ವಿತಿನ್ 10 ಸೆಕೆಂಡ್ಸ್ ಯಾರನ್ನ ಆನ್ಸರ್ ಮಾಡ್ತಾರೆ. ಅಂಡ್ ಪೊಲೀಸ್ನವರು ಹತ್ರ ಇದ್ದಂಗೆ ಬರ್ತಾರೆ ಅದಕ್ಕೆ ಫಾರ್ ಎನಿ ಹೆಲ್ಪ್. ನೆಕ್ಸ್ಟ್ ಹೋಗಿ. ಎಸ್ ಇನ್ಕ್ಲೂಡಿಂಗ್ ಆಂಬುಲೆನ್ಸ್ಗೆ ನೀವು ಕರೆ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಪೊಲೀಸ್ನವರು ಇಮಿಡಿಯೇಟ್ಲಿ ಅಸಿಸ್ಟೆನ್ಸ್ ನಿಮ್ಗೆ ಕಾಲ್ ಇದಾಗತ್ತಲ್ಲ, ಸೊ ಇಮಿಡಿಯೇಟ್ ಇದಕ್ ಮಾಡಬಹುದು. ಮತ್ತೆ ಇನ್ನೊಂದು, ಈ ಎಲ್ಲರ ಹತ್ರನು ಈ ಸುರಕ್ಷಾ ಆಪ್ ಡೌನ್ಲೋಡ್ ಮಾಡ್ಕೋಬೇಕು, ಸ್ಪೆಷಲಿ ಲೇಡೀಸು. ಮತ್ತೆ KSP ಆಪ್, ಇದೆರಡರಲ್ಲೂ SOS ಬಟನ್ ಇದೆ. ಈ SOS ಏನ್ ಮಾಡತ್ತೆ ಅಂದ್ರೆ, ನೀವು 5 ಜನ ಕಾಂಟ್ಯಾಕ್ಟ್ಸ್ ನ, ನೀವು ಕ್ಲೋಸ್ ಬೈ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಅವ್ರನ್ನ ಸೇವ್ ಮಾಡ್ಕೋಬಹುದು. ಮತ್ತೆ ಈಗ ನೀವು ಇವಾಗ KSP ಆಪ್ ಅಲ್ಲಿ ಕೂಡ SOS ಬಟನ್ ಇದೆ. ಅದ್ರಲ್ಲಿ ಏನಾಗತ್ತೆ, ಡೈರೆಕ್ಟ್ ಆಗಿ ನಿಮ್ಗೆ ಅದನ್ನ ಪ್ರೆಸ್ ಮಾಡತ್ಲು ನಿಮ್ಮ ಲೊಕೇಶನ್ ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಜೊತೆಗೆ ನಿಮ್ಮ 5 ಕಾಂಟ್ಯಾಕ್ಟ್ ಗಳು ಯಾರದು ನೀವು ಟ್ರಸ್ಟೆಡ್ ಕಾಂಟ್ಯಾಕ್ಟ್ ಅಂತ ಇದ್ ಮಾಡಿರ್ತೀರೋ ಅವ್ರಿಗೂನು ನಿಮ್ ಲೊಕೇಶನ್ ಕಳಿಸಿ ಪೊಲೀಸ್ ಸ್ಟೇಷನ್ಗೆ ಅಲರ್ಟ್ ಕಳಿಸತ್ತೆ ನಿಮ್ ಫೋನ್ ಇಂದ. ಸೊ ಇದು ನಿಮ್ಗೆ SOS ಬಟನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಈಗ ಹೊಸದಾಗಿ KSP ಆಪ್ ಅಲ್ಲಿ ಇನ್ನೊಂದು ಫೀಚರ್ ಇದು ಹಾಕಿದ್ದಾರೆ, ಕಾಲ್ ಕನೆಕ್ಟ್ ಅಂತ. ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ವಿತ್ ಪೊಲೀಸ್ ಕನೆಕ್ಟ್ ಆಗ್ಬೋದು. ಸೊ ಇದರಿಂದಲೂ ನಿಮ್ಗೆ ಇಮಿಡಿಯೇಟ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಏನ ಬೇಕಿದ್ರೆ, ನೆಸಿಟಿ ಇದ್ರೆ, ಎನಿಥಿಂಗ್ ಯು ಕ್ಯಾನ್ ಕನೆಕ್ಟ್. ಈಗ ಇದರಲ್ಲಿ BSP ಆಪ್ ಅಂತ, VCP ಆಪ್ ಅಂತ ಇದೆ, KSP ಆಪ್. ಓಕೆ, ಇಂಥವನ್ನ ನಿಮ್ಮ ಫೋನ್ಗಳಲ್ಲಿ ಇಟ್ಕೊಳ್ಳೋದು ಯಾವತ್ತೂ ಸೇಫ್. ಓಕೆ, ಇಷ್ಟ ಮಟ್ಟಿಗೆ ಸದ್ಯಕ್ಕೆ ಇಟ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲಿ ನಮ್ ಸಿಬ್ಬಂದಿಗಳು ಅಡ್ಡ ನಿಂತಿದ್ದಾರೆ ತುಂಬಾ, ಅದು ಚೆನ್ನಾಗಿ ಕಾಣ್ತಿಲ್ಲ ನೋಡಕ್ಕೆ. ಈ ಕಡೆ ರೈಟ್ ಸೈಡ್ ಬಂದ್ಬಿಡಿ ಎಲ್ರು, ಅಲ್ಲಿಂದ CP ಸರ್ ಎಲ್ಲ ಬರ್ತಾರೆ, ಬಂದ್ಬಿಡಿ ಎಲ್ಲ. ನಮ್ ಟ್ರಾಫಿಕ್ ಅವ್ರು ಲಾಂಡ್ ಆರ್ಡರ್ ಎಲ್ಲ ಯಾರಿದ್ರೆ ಯೂನಿಫಾರ್ಮ್ ಎಲ್ಲ ಈ ಕಡೆ ಬಂದ್ಬಿಡಿ. ಅಲ್ಲಿ ಇನ್ನೂ ಸ್ವಲ್ಪ ಚೇರ್ ಹಾಕ್ಸಿ ಇಲ್ಲಿ ಬೇಗ. ನಾಗರಾಜ್, ಅಶೋಕ್, ಅಲ್ಲಿ ಚೇರ್ಗಳಿದಾವೆ ಬೇಗ ತರ್ಸಾಕ್ಸಿ, ಈ ಕಡೆ ಎಲ್ಲ ಕೂರ್ಸಿ ಎಲ್ರು. ಮತ್ತೆ ಯಾರು ಸಿಬ್ಬಂದಿಗಳು ಅಡ್ಡ ನಿಂತ್ಕೊಳ್ಬಾರ್ದು ಅಲ್ಲಿ. ಈ ಕಡೆ ರೈಟ್ ಸೈಡ್ ಬಂದ್ಬಿಡಿ. ಅವ್ರಿಗೂ ನಮ್ ಸಿಬ್ಬಂದಿಗಳು ಚೇರ್ ಹಾಕೊಂಡು ಕುಳಿತುಕೊಳ್ಳಿ, ನಿಂತ್ಕೊಳ್ಳೋದು ಬೇಡ. ಸಬ್ ಇನ್ಸ್ಪೆಕ್ಟರ್ಗಳು ಬೇಗ ಚೇರ್ ತರಿಸಿ, ಯಾರು ನಿಂತ್ಕೊಳ್ಬೇಡ, ಎಲ್ರಿಗೂ ಕುತ್ಕೊಳ್ಳೋ